ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇಂದು ನಾವು ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯ ಕಥೆಯನ್ನ ಕೇಳೋಣ. ಇದು ಕೇವಲ ಒಂದು ಊರಿನ ಕಥೆಯಷ್ಟೇ ಅಲ್ಲ, ಬದಲಿಗೆ ಶತಮಾನಗಳ ಇತಿಹಾಸ ಮತ್ತೆ ಸಂಸ್ಕೃತಿಯನ್ನ ತನ್ನೊಳಗೆ ಇಟ್ಕೊಂಡಿರುವ ಒಂದು ಜೀವಂತ ಪರಂಪರೆಯ ಅನಾವರಣ. ಹೌದು, ಈ ಹಳ್ಳಿಯ ಹೆಸರು ಅಣಜಿ. ಕೇಳೋಕೆ ತುಂಬಾ ಸರಳ ಅನ್ಸುತ್ತೆ ಅಲ್ವಾ? ಆದ್ರೆ ಈ ಒಂದು ಹೆಸರಿನ ಹಿಂದೆ ಶತಮಾನಗಳಷ್ಟು ಹಳೆಯ ಕಥೆಗಳಿವೆ. ಬನ್ನಿ, ಆ ಕಥೆಗಳನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಆದ್ರೆ ಒಂದು ಪ್ರಶ್ನೆ ಬರುತ್ತೆ, ಒಂದು ಸಣ್ಣ ಹಳ್ಳಿಯ ಕಥೆ ಇಷ್ಟೊಂದು ಶತಮಾನಗಳ ಕಾಲ ಹೇಗೆ ಉಳಿದು ಬರಲು ಸಾಧ್ಯ ಅಲ್ವಾ? ಇದೇ ಪ್ರಶ್ನೆ ನಮ್ಮ ಇಂದಿನ ಈ ಪಯಣಕ್ಕೆ ದಾರಿ ಮಾಡಿಕೊಡುತ್ತೆ. ಬನ್ನಿ, ಉತ್ತರ ಏನು ಅಂತ ಒಟ್ಟಿಗೆ ನೋಡೋಣ. ಸರಿ, ಹಾಗಾದ್ರೆ ಮೊದಲು ಈ ಅಣಜಿ ಅನ್ನೋ ಊರು ನಕ್ಷೆಯಲ್ಲಿ ಎಲ್ಲಿದೆ ಅಂತ ನೋಡೋಣ. ಇದು ಕರ್ನಾಟಕದ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕ್ನಲ್ಲಿರೋ ಒಂದು ಸುಂದರವಾದ ಗ್ರಾಮ. ಅಂದಹಾಗೆ ಈ ಹಳ್ಳಿಗೆ ಅಣಜಿ ಅಂತ ಹೆಸರು ಹೇಗೆ ಬಂತು ಗೊತ್ತಾ? ಇಲ್ಲಿನ ಹಿರಿಯರು ಹೇಳೋ ಪ್ರಕಾರ ಆಂಟಿಗಲಿ ಈ ಪ್ರದೇಶ ಇತ್ತಲ್ಲ, ಇದು ಪೂರ್ತಿ ದಟ್ಟವಾದ ಕಾಡು ಅಂದ್ರೆ ಅರಣ್ಯದಿಂದ ಕೂಡಿತಂತೆ. ಆ ಅರಣ್ಯ ಅನ್ನೋ ಪದವೇ ಕಾಲ ಕಳೆದ ಹಾಗೆ ಅಣಜಿ ಅಂತ ಬದಲಾಯಿತು ಅಂತಾರೆ. ಇದು ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಸರಿ, ಈಗ ನಾವು ಟೈಮಲ್ಲೇ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಅಣಜಿಯ ಇತಿಹಾಸ ಏನು ಕೆಲವು ದಶಕಗಳದ್ದಲ್ಲ. ಬದಲಿಗೆ ದಕ್ಷಿಣ ಭಾರತದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಕಾಲದಲ್ಲೇ ಇದರ ಅಡಿಪಾಯ ಹಾಕಲಾಗಿತ್ತು ಅಂದ್ರೆ ನಂಬ್ತೀರಾ? ನೋಡಿ, ಈ ಪ್ರದೇಶವನ್ನ ಒಂದಲ್ಲ ಎರಡಲ್ಲ ಹಲವಾರು ರಾಜಮನೆತನಗಳು ಆಳಿವೆ. ಉದಾಹರಣೆಗೆ ಚಾಲುಕ್ಯರ ಕಾಲದ ದೇವಾಲಯಗಳ ಶೈಲಿ ಇವತ್ತಿಗೂ ಇಲ್ಲಿ ಕಾಣಸಿಗುತ್ತೆ. ಆಮೇಲೆ ಬಂತು ವಿಜಯನಗರ ಸಾಮ್ರಾಜ್ಯ. ಅವರ ಕಾಲದಲ್ಲಿ ಸಂಸ್ಕೃತಿ ಮತ್ತೆ ಕೃಷಿ ಎರಡೂ ಬೆಳೀತು. ನಂತರ ನಾಯಕರು, ಆದಿಲ್ ಶಾಹಿಗಳು, ಮರಾಠರು, ಕೊನೆಗೆ ಬ್ರಿಟಿಷರು. ಹೀಗೆ ಪ್ರತಿಯೊಂದು ಆಡಳಿತವೂ ಈ ಹಳ್ಳಿಯ ಮೇಲೆ ತಮ್ಮದೇ ಆದ ಒಂದು ಪ್ರಭಾವವನ್ನ ಬೀರಿ ಹೋಗಿ. ನೋಡಿ, ಸಾಮ್ರಾಜ್ಯಗಳು ಬಂದು ಹೋದು, ಅದು ಇತಿಹಾಸ. ಆದರೆ ಅಣಜಿಯ ನಿಜವಾದ ಜೀವಂತಿಕೆ ಎಲ್ಲಿತ್ತು ಗೊತ್ತಾ? ಅದು ಇದ್ದಿದ್ದು ಇಲ್ಲಿನ ಭೂಮಿಯಲ್ಲಿ ಮತ್ತೆ ಆ ಭೂಮಿಯನ್ನೇ ನಂಬಿ ಬದುಕಿದ ಜನರಲ್ಲಿ. ಅವರೇ ಈ ಹಳ್ಳಿಯ ನಿಜವಾದ ಹೃದಯ ಬಡಿತ ಅಂದ್ರೆ ತಪ್ಪಾಡಲ್ಲ. ಹಾಗಾದ್ರೆ ಇಲ್ಲಿನ ಜನರನ್ನ ತಲೆಮಾರುಗಳಿಂದ ಸಾಕಿರೋ ಬೆಳೆಗಳು ಯಾವುದು? ಮುಖ್ಯವಾಗಿ ಜೋಳ, ಹತ್ತಿ, ಕಡಲೆ, ಮೆಕ್ಕೆಜೋಳ, ಬೇಳೆಕಾಳುಗಳು ಮತ್ತು ಹಸಿರು ತರಕಾರಿಗಳು. ಇವೆಲ್ಲ ಇಲ್ಲಿನ ಆರ್ಥಿಕತೆಯ ಬೆನ್ನೆಲುಬು. ಅಷ್ಟೇ ಅಲ್ಲ, ಇವು ಕೇವಲ ಬೆಳೆಗಳು ಮಾತ್ರ ಅಲ್ಲ, ಬದಲಿಗೆ ಇಲ್ಲಿನ ಜನರ ಜೀವನದ ಒಂದು ಭಾಗವೇ ಆಗಿ ಹೋಗಿವೆ. ಮತ್ತೆ ಇಲ್ಲಿನ ಕೃಷಿಗೆ ಜೀವನಾಡಿ ಅಂದ್ರೆ ಅದು ಅಣಜಿ ಕೆರೆ. ಇದು ಸುಮ್ಮನೆ ಒಂದು ನೀರಿನ ಮೂಲ ಅಲ್ಲ. ಇಲ್ಲಿನ ರೈತರು ಇದನ್ನ ನಮ್ಮ ಪಾಲಿನ ಆಶಾಕಿರಣ ಅಂತಾನೆ ಕರೀತಾರೆ. ಯಾಕಂದ್ರೆ ಕೆರೆ ತುಂಬಿದರೆ ಸಾಕು, ಅವರ ಹೊಲಗಳಲ್ಲಿ ಬದುಕು ಚಿಗುರುತ್ತೆ. ಸರಿ, ಕೃಷಿ ಆಯ್ತು. ಈಗ ಈ ಸಮುದಾಯವನ್ನ ಒಂದಾಗಿ ಹಿಡಿದಿಟ್ಟಿರೋ ಸಂಸ್ಕೃತಿ ಮತ್ತೆ ನಂಬಿಕೆಗಳ ಕಡೆಗೆ ಗಮನ ಹರಿಸೋಣ. ಇದೇ ಅಲ್ವಾ ಒಂದು ಗ್ರಾಮದ ಆತ್ಮ ಅಂದೆ? ಅಣಜಿಯ ಸಾಂಸ್ಕೃತಿಕ ಬದುಕಿಗೆ ಮುಖ್ಯವಾಗಿ 3 ಆಧಾರ ಸ್ತಂಭಗಳಿವೆ ಅಂತ ಹೇಳಬಹುದು. ಮೊದಲನೇದಾಗಿ ಇಲ್ಲಿನ ಪ್ರಾಚೀನ ದೇವಾಲಯಗಳು. ಇವು ಬರೀ ಪೂಜಾ ಸ್ಥಳಗಳಲ್ಲ, ಸಾಮಾಜಿಕ ಕೇಂದ್ರಗಳು ಕೂಡ. ಇನ್ನು ಎರಡನೇದು ವರ್ಷಪೂರ್ತಿ ನಡೆಯೋ ಜಾತ್ರೆ ಮತ್ತೆ ಹಬ್ಬಗಳು. ಮತ್ತು ಮೂರನೇದು ತಲೆಮಾರುಗಳಿಂದ ಬಂದಿರೋ ಹಾಡುಗಳು, ಕಲೆಗಳು. ಇವೆಲ್ಲವೂ ಸೇರಿ ಇಲ್ಲಿನ ಜನರನ್ನ ಒಂದಾಗಿಟ್ಟಿದೆ. ಇಲ್ಲಿನ ಒಂದು ಅತ್ಯಂತ ಸುಂದರವಾದ ವಿಷಯ ಏನಂದ್ರೆ, ಈ ಗ್ರಾಮದಲ್ಲಿ ಬೇರೆ ಬೇರೆ ಸಮುದಾಯದ ಜನ ಇದ್ದಾರೆ. ಆದರೂ ಎಲ್ಲರೂ ಒಂದೇ ಸಂಪ್ರದಾಯಗಳನ್ನು ಹಂಚಿಕೊಂಡು ಅನ್ಯೋನ್ಯವಾಗಿ ಬದುಕ್ತಿದ್ದಾರೆ. ಇದು ನಿಜವಾದ ಸಹಬಾಳ್ವೆಗೆ ಒಂದು ಅದ್ಭುತ ಉದಾಹರಣೆ ಅಲ್ವಾ? ಇದುವರೆಗೂ ನಾವು ಇತಿಹಾಸದ ಪುಟಗಳನ್ನು ನೋಡಿದ್ವಿ. ಸರಿ, ಈಗ ಕಥೆಯನ್ನ ಇವತ್ತಿನ ದಿನಕ್ಕೆ ತರೋಣ. ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅಣಜಿ ಹೇಗೆ ಬದಲಾಗಿದೆ, ಇವತ್ತು ಅಲ್ಲಿನ ಚಿತ್ರಣ ಹೇಗಿದೆ? ನಾವು 2011ರ ಜನಗಣತಿಯ ಪ್ರಕಾರ ನೋಡೋದಾದ್ರೆ ಅಣಜಿಯ ಒಟ್ಟು ಜನಸಂಖ್ಯೆ 2543. ಈ ಜನಸಂಖ್ಯೆ ಸುಮಾರು 554 ಕುಟುಂಬಗಳಲ್ಲಿ ವಾಸವಾಗಿದೆ. ಇನ್ನು ಈ ಜನಸಂಖ್ಯೆಯನ್ನ ಗಂಡು ಹೆಣ್ಣು ಅಂತ ವಿಂಗಡಿಸಿ ನೋಡಿದಾಗ 1308 ಪುರುಷರು ಮತ್ತೆ 1235 ಮಹಿಳೆಯರಿದ್ದಾರೆ. ಇದು ಲಿಂಗಾನುಪಾತದಲ್ಲಿ ಒಂದು ಒಳ್ಳೆ ಬ್ಯಾಲೆನ್ಸ್ ತೋರಿಸುತ್ತೆ ಅಂತ ಹೇಳ್ಬೋದು. 1947ನ ನಂತರ ಅಣಜಿಯ ಚಿತ್ರಣ ಅಂತೂ ತುಂಬಾ ಬದಲಾಯಿತು. ಮುಖ್ಯವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಸಿಕ್ತು. ಉತ್ತಮ ರಸ್ತೆಗಳು, ವಿದ್ಯುತ್ ಸಂಪರ್ಕ ಮತ್ತೆ ಸ್ಥಳೀಯ ಆಡಳಿತಕ್ಕಾಗಿ ಪಂಚಾಯಿತಿ ವ್ಯವಸ್ಥೆ, ಹೀಗೆ ಇವೆಲ್ಲವೂ ಸೇರಿ ಗ್ರಾಮಕ್ಕೆ ಒಂದು ಮಾಡರ್ನ್ ಟಚ್ ಕೊಟ್ಟಿದೆ. ಹಾಗಾದ್ರೆ ಇವತ್ತಿನ ಅಣಜಿಯನ್ನ ಒಂದೇ ವಾಕ್ಯದಲ್ಲಿ ಹೇಳಿ ಅಂದ್ರೆ ಅದು ಹಸಿರಿನಿಂದ ಕೂಡಿರೋ, ಕೃಷಿಯನ್ನೇ ಅವಲಂಬಿಸಿರೋ, ಆದ್ರೆ ತನ್ನ ಶ್ರೀಮಂತ ಸಂಪ್ರದಾಯವನ್ನ ಹೃದಯದಲ್ಲಿಟ್ಕೊಂಡು ಬದುಕ್ತಿರೋ ಒಂದು ಗ್ರಾಮ ಅಂತ ಹೇಳ್ಬಹುದು. ಈ ಇಡೀ ಕಥೆನ ಮುಗಿಸೋ ಮೊದಲು ಒಂದು ಪ್ರಶ್ನೆ ಮನ್ಸಲ್ಲಿ ಬರುತ್ತೆ. ಇಷ್ಟು ವೇಗವಾಗಿ ಬದಲಾಗ್ತಿರೋ ಈ ಜಗತ್ತಿನಲ್ಲಿ
ಅಣಜಿಯಂತಹ ಹಳ್ಳಿಗಳು ತಮ್ಮ ಈ ಪ್ರಾಚೀನ ಚೈತನ್ಯವನ್ನ ಮುಂದಕ್ಕೂ ಹೇಗೆ ಉಳಿಸ್ಕೊಳ್ಬಹುದು? ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಇದರ ಬಗ್ಗೆ ಯೋಚನೆ ಮಾಡ್ತಾ ಈ ಪಯಣವನ್ನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.